Sorry, I am so sorry. ತಿಳಿಯದು ನೀ ಬರೆದ ಲಿಖಿತವೇ ವಿಚಿತ್ರವಾಗಿರುವಾಗ ನಿನ್ನೆದುರಿಗೆ ನಿಂತು ಹೋರಾಡುವ ಶಕ್ತಿ ನನಗೆಲ್ಲಿಂದ ಬರಬೇಕು? ಧರ್ಮದ ದಾರಿಯಲ್ಲಿ ನಡೆದು ಸತ್ಕೀರ್ತಿವಂತನಾಗಬೇಕೆಂಬ ಹೆಬ್ಬಯಕೆಯನ್ನಿಟ್ಟುಕೊಂಡ ನನ್ನನ್ನು ಕಣ್ಣು ಕಟ್ಟಿ ನೀ ಕಾಡಿನಲ್ಲಿ ಬಿಟ್ಟಾಗ ಕಲ್ಲು ಮುಳ್ಳುಗಳನ್ನೇ ತುಳಿಯಬೇಕೇ ವಿನಃ ಹೂವಿನ ರಾಶಿಯನ್ನಲ್ಲ. ದೇವ, ಕರುಣೆಯ ಕಡಲಾದ ನಿನ್ನೊಡಲು ನನ್ನ ಪಾಲಿಗೆ ಸಿಡಿಲಾಯಿತು. ಹಿಂದಿನ ಜನ್ಮದಲ್ಲಿ ನಾನೆಷ್ಟು ಪಾಪ ಮಾಡಿದವನೆಂಬುದು ನನಗೀಗ ಅರ್ಥವಾಗುತ್ತಿದೆ ದೇವ, ಅರ್ಥವಾಗುತ್ತಿದೆ. ನಮಸ್ಕಾರ ಜಮೀನ್ದಾರೆ. ಅದರ ಅವಶ್ಯಕತೆಯೇ ನನಗುಳಿದಿಲ್ಲ. ಈ ಜೀವನದಲ್ಲಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತೇನೆ ಅಂತ ನಾನು ಕನಸಿನಲ್ಲಿ ಕೂಡ ಭಾವಿಸಲಿಲ್ಲ. ಬಾಳಿನಲ್ಲಿ ಬಂದುದನ್ನು ಸಹಿಸಿಕೊಂಡು ನನ್ನನ್ನು ನಾನು ದಹಿಸಿಕೊಂಡೇನೇ ವಿನಃ ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಪಚಾರವೆಸಗಿಲ್ಲ. ನಾನೆಲ್ಲಿ ಹಾಗೆ ಹೇಳಿದೆ? ಮಾಮರದ ಮೇಲೆ ಕುಳಿತು ಕುಕಿಲಿಡುವ ಕೋಗಿಲೆಯನ್ನ ಕಂಡು ಸಂತಸ ಪಡಬೇಕಾದ ಈ ನನ್ನ ಮನ, ಬೇವಿನ ಮರದ ಮೇಲೆ ಕುಳಿತ ಕಾಗೆಯನ್ನ ಕಂಡು ಕಡು ತಾಪ ಪಡುವಂತಾಯ್ತಲ್ಲ. ಕೊರಗುತ್ತಿದೆ ಈ ನನ್ನ ಮನ. ತೀರಾ ತಪ್ಪು ಕಲ್ಪನೆ. ಕೋಗಿಲೆಗೆ ಕಾಗೆಯ ಸಂಬಂಧ ಬೆಳೆಸಿ ಮಾಮರದಿ ಕುಳಿತ ಕೋಗಿಲೆಯನ್ನು ಮತ್ಸರದಿ ಬೇವಿನ ಮರದಲ್ಲಿ ತಂದು ಕುಳ್ಳಿರಿಸಿ ಕಾಗೆಯ ಜೊತೆ ಮಾಡಿ ಕಾಗೆ ಕೆಲ ಕಾಲ ಕೋಗಿಲೆ ಜೊತೆಗೆ ಪ್ರೀತಿಯಿಂದಿದ್ದು ನಂತರ ವಂಚನೆಗೈದು ಹಾರಿ ಹೋದಾಗ ಕೋಗಿಲೆ ದೈವ ಕರುಣಿಸಿದ ಕಾಗೆಯನ್ನು ಸಹ ಕಳೆದುಕೊಂಡೆನಲ್ಲ ಎಂದು ಸಂಕಟ ಪಡುವ ಸಮಯದಲ್ಲಿ ಅಪಹಾಸ್ಯ ಮಾಡುವ ದುರ್ಬುದ್ಧಿ ನಿಮ್ಮದು. ಛೆ, ತಾವು ವಿಚಿತ್ರ ಕಲ್ಪಿಸಿಕೊಂಡು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನಾನು ಜೀವನದಲ್ಲಿ ಯಾರನ್ನು ತಪ್ಪಾಗಿ ತಿಳಿದುಕೊಂಡಿಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಅಂತ ಕ್ಷುಲ್ಲಕ ಬುದ್ಧಿ ನನಗಿದ್ದರೆ ನನಗೆ ದ್ರೋಹವೆಸಗಿದ ಆ ನಿನ್ನ ಗೆಳತಿಯನ್ನು ಗುಂಡಿಟ್ಟು ಕೊಂದು ಬಿಡುತ್ತಿದ್ದೆ. ಆ ಸಮಯದಲ್ಲಿ ದೇವರು ನಿಮಗೆ ದುರ್ಬುದ್ಧಿಯನ್ನ ನೀಡದೆ ಸುಬುದ್ಧಿಯನ್ನ ನೀಡಿ ಒಳ್ಳೆಯದೇ ಮಾಡಿದ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ತಾವು ಜೈಲು ಸೇರುತ್ತಿದ್ದೀರಿ ಎಂದು ಹೇಳುತ್ತಿರುವೆ. ನೋಡಿ ರಮಾದೇವಿ, ನಾನು ಅವಳನ್ನು ಕೊಂದು ದಕ್ಕಿಸಿಕೊಳ್ಳುವ ಧೈರ್ಯ ನನಗಿರದಿದ್ದರೂ ನನ್ನ ಮನೆಯಲ್ಲಿ ಟ್ರೆಜರಿಯಲ್ಲಿ ಬಂಧಿತಳಾಗಿರುವ ಧನಲಕ್ಷ್ಮಿಗಿದೆ ಮತ್ತೆ. ಆದರೆ ಮಾನವೀಯತೆಯನ್ನು ಮಾತ್ರ ಕಳೆದುಕೊಳ್ಳಲ್ಲ. ಇದೇ ರೀತಿ ಸುರಾಪಾನ ಮಾಡುತ್ತಾ ಹೋದ್ರೆ ಮುಂದೆ ನಿಮ್ಮ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯದ ಬಗ್ಗೆ, ನನ್ನ ಆಗುಹೋಗುಗಳ ಬಗ್ಗೆ ಚಿಂತಿಸುವ ಅಧಿಕಾರ ತಮಗೆಲ್ಲಿದೆ? ನಾನೀಗ ಅಧಿಕಾರದಿಂದ ಕೇಳುತ್ತಿಲ್ಲ, ಆತ್ಮೀಯರೆಂದು ಮರಗುತ್ತಿರುವೆ. ಆತ್ಮೀಯ? ಆತ್ಮೀಯ ನಾನೆಂಬ ಅಭಿಮಾನ ನಿನಗಿದ್ದರೆ, ಆತ್ಮೀಯ ನಾನೆಂಬ ಅಭಿಮಾನ ನಿನಗಿದ್ದರೆ ಹಾದರದ ಹೆಣ್ಣನ್ನು ತಂದು
ನನ್ನ ಅರ್ಧಾಂಗಿಯ ಸ್ಥಾನದಲ್ಲಿ ಕುಳ್ಳಿರಿಸಿ ನನ್ನ ಕುತ್ತಿಗೆ ಕೊಯ್ಯುವ ಸಾಹಸ ಎಂದೂ ಮಾಡುತ್ತಿರಲಿಲ್ಲ. ನಾನು ನಿಮ್ಮ ಬಗ್ಗೆ ಕಟ್ಟಿಕೊಂಡ ಆಶಾ ಗೋಪುರಕ್ಕೆ ಸಿಡಿಮದ್ದು ನೀಡುತ್ತಿರಲಿಲ್ಲ. ಒಟ್ಟಾರೆ ನೀವೊಬ್ಬ ಹಿತಶತ್ರುಲತಾ, ಹಿತಶತ್ರು. ನೋಡಿ, ವಿಧಿಯೋ ನನ್ನ ಬಾಳಿನಲ್ಲಿ ತಂದೊಡ್ಡಿದ ವಿಷಮ ಸನ್ನಿವೇಶಕ್ಕಾಗಿ ದಯವಿಟ್ಟು ನನ್ನನ್ನು ಹೊಣೆಯನ್ನಾಗಿ ಮಾಡಬೇಡಿ. ನಾನು ಮನಸಾರೆ ಉದ್ದೇಶಪೂರ್ವಕವಾಗಿ ಈ ಕಾರ್ಯವನ್ನ ಮಾಡಿಲ್ಲ, ದಯಾನಂದ. ಈ ಕಾರ್ಯವನ್ನು ಮಾಡಿಲ್ಲ. ಉದ್ದೇಶವೋ ದುರುದ್ದೇಶವೋ ಅದು ನನಗೆ ಗೊತ್ತಿಲ್ಲ. ಆದರಿಷ್ಟೇ, ಈ ಪ್ರೇಮ ಪಂದ್ಯದಲ್ಲಿ ನೀನು ಗೆದ್ದೆ, ನಾನು ಸೋತೆ. ಸೋಲಿಯ ಗೆಲುವಿನ ಹೆದ್ದಾರಿ ಇನ್ನೂ ಕಾಲ ಮಿಂಚಿಲ್ಲ. ತಾವು ಮತ್ತೊಂದು ಮದುವೆಯನ್ನು ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಬಹುದು. ತಮ್ಮ ಮಾತೇನೋ ಸರಿ, ಆದರೆ ಇವಳಂತೆ ಅವಳು ಕೂಡ ಜಾರುವ ದಾರಿಯಲ್ಲಿ ನಡೆದರೆ ಛೆ, ಎಲ್ಲ ಸ್ತ್ರೀಯರು ನೀಚ ಪ್ರವೃತ್ತಿಯವರೇ ಇರುತ್ತಾರೆ ಅಂತ ಅಂದುಕೊಂಡಿರುವ ಈ ನಿಮ್ಮ ಭಾವನೆ ತೀರಾ ತಪ್ಪು. ಅದೇನೇ ಇರಲಿ ಲತಾ, ನನಗಂತೂ ನೀವು ಒಂದು ಸಲ ಮಂಗಲಕ್ಷತೆಯನ್ನು ಹಾಕಿ ಪುಣ್ಯ ಕಟ್ಟಿಕೊಂಡು ಮೊದಲು ನೀವು ಮದುವೆ ಮಾಡಿಕೊಳ್ಳಿ. ಏಕೆಂದರೆ ನಾನು ಕೂಡ ನಿಮ್ಮ ತಲೆಯ ಮೇಲೆ ಮಂಗಲಕ್ಷತೆಯನ್ನು ಹಾಕಿ ನಿಮ್ಮ ಋಣ ಮುಟ್ಟಿಸಿಕೊಳ್ಳುವೆ ಲತಾ, ನಿಮ್ಮ ಋಣ ಮುಟ್ಟಿಸಿಕೊಳ್ಳುವೆ. ಯಾಕೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡುವಿರಿ ದಯಾನಂದ? ಈ ರೀತಿ ಮಾತಾಡುವಿರಿ? ಲತಾ, ನನ್ನ ಹೃದಯದ ತಿಳಿಯಾದ ಸ್ವಚ್ಛ ನೀರಿನ ಸರೋವರದಲ್ಲಿ ದುಷ್ಟತೆಯ ಕ್ರೂರತೆಯ ಮತ್ಸರದ ಕಲ್ಲುಗಳನ್ನೆಸೆದು ಆ ಸರೋವರವನ್ನು ಕಲಕಿದಾಗ ಆಗುವ ದುಷ್ಪರಿಣಾಮ ಎಂಥದ್ದು ಎಂದು ಈಗಲಾದರೂ ಅರ್ಥ ಮಾಡಿಕೊಳ್ಳಿ. ದಯವಿಟ್ಟು ನಿಲ್ಲಿ. ಲತಾ, ಆದಷ್ಟು ಬೇಗ ನೀವು ಮದುವೆ ಮಾಡಿಕೊಳ್ಳಿ. ಏಕೆಂದರೆ ನೀವು ನವವಧುವಾಗಿ ಹಸೆಮಣೆಯ ಮೇಲೆ ಕುಳಿತ ನಿಮ್ಮನ್ನು ಕಣ್ತುಂಬ ಕಂಡು ಅಕ್ಷತೆ ಹಾಕಿ ದೀರ್ಘ ಸುಮಂಗಲಿ ಎಂದು ಆರೈಸಿ ಸತ್ತು ಹೋಗುವೆ ಲತಾ, ಸತ್ತು ಹೋಗುವೆ. ಕೊನೆಯದಾಗಿ ಈ ದಯಾನಂದನ ಇದೊಂದು ಆಸೆಯನ್ನು ನೆರವೇರಿಸಿಕೊಡು ಲತಾ, ನೆರವೇರಿಸಿಕೊಡು. ಬರ್ತೀನಿ. ದನಿ, ಊಟ ನಿದ್ರೆ ಇಲ್ಲದೆ ಸದಾ ಕುಡಿಯುತ್ತಾ ಕುಳಿತರೆ ನಿಮ್ಮ ಆರೋಗ್ಯದ ಗತಿ. ಲಿಂಗಜ, ರೋಗ ಸಾಗರವಾದ ಈ ದೇಹ ಇನ್ನೂ ಆರೋಗ್ಯವನ್ನು ಅರಚುವ ಮೂಢ ಮುದುಕ ನೀನು ಲಿಂಗಜ್ಜ, ಮೂಢ ಮುದುಕ ನೀನು. ನಶ್ವರವಾದ ಈ ದೇಹಕ್ಕೆ ಆರೈಕೆಯ ಅಗತ್ಯವೇ ಉಳಿದಿಲ್ಲ. ಎಂದರೆ ಹೇಗೆ ದನಿ? ನಿಮ್ಮಿಂದಲೇ ವಂಶದೀಪ ಬೆಳಗದು. ನನ್ನಿಂದಲೇ ನಂದಿ ಹೋಗುವುದೆಂದು ಬೆಂದಿದೆಯಲ್ಲವೇ ನಿನ್ನ ಗಜ. ಕಾಲಕ್ಕೆ ತಕ್ಕಂತೆ ನಾವು ನಡೆಯಲೇಬೇಕು. ಕಾಲ ಈ ನಿನ್ನ ದನಿ ಸುಖದಿ ಲೋಲಾಡುತ್ತಾ ಆನಂದಾಗಸದಲ್ಲಿ ವಿಹರಿಸುವ ಕಾಲ ಒಂದಿತ್ತು. ಆದರೀಗ ಆ ಕಾಲ ಉಳಿದಿಲ್ಲ. ನಾನದಷ್ಟೇ ಉಳಿಯುವುದೂ ಇಲ್ಲ. ಕಾಲ ಕಾಲ ಕಾಲವೆಂದರೆ ವ್ಯಾತರದಲ್ಲಿ ನಾವು ನಡೆದಂತೆ ನಡೆಸುತ್ತದೆ ಆ ಕಾಲ. ಹುಚ್ಚು ಮುದುಕ, ತಪ್ಪು ನಿನ್ನ ಕಲ್ಪನೆ. ಕಾಲ ಬದಲಂತೆ ಅಜ್ಞಾನಿ ನವಕವಿಯಾಗುವನು. ನೀಡುವ ಕೈ ತಾ ಬೇಡಲೊಡ್ಡುವುದು, ಶೀಲವತಿ ತಾ ಪಥವ ತಪ್ಪುಗಳು.
ಹಾಡುವವನು, ಕುರುಡ ಕಾವ್ಯವನ್ನೋದುವನು, ಹೇಳವ ನರ್ತನಗೈಯುವನು, ಗುಬ್ಬಿ ಗರುಡನಾಗುವನು, ಹೇಡಿಯು ಕಾಡ ಕೇಸರಿಯಾಗಿ ನಗುವನು ಗೊತ್ತ ಲಿಂಗಜ್ಜ. ದನಿ ತಾವು ಏನೋ ಮಾತನಾಡ್ತೀರಿ ಲಿಂಗಜ್ಜ. ಲಿಂಗಜ್ಜ, ನಾನು ಮಾತನಾಡುತ್ತಿಲ್ಲ. ಮಾತನಾಡಲು ಹಚ್ಚಿದ್ದು ಆ ಹೆಣ್ಣೆಂಬ ಹುಚ್ಚು ಮಾಯೆ, ಈ ಮತಿರೆ ಎಂಬ ಮಾಯೆ. ತನ್ನ ಒಂಗುಣವ ಹೊರಸೂಸಿ, ಕಾಂತಿಯ ಕಳೆ ಸೂಸಿ, ಪರರ ಬಾಳಿನ ಕತ್ತಲೆಯನ್ನು ಒಡೆದೋಡಿಸಿ, ನನ್ನ ಬಾಳನ್ನು ಕತ್ತಲಾಗಿಸಿ, ತನ್ನ ಕೀರ್ತಿ ಎಂಬ ಜ್ಯೋತಿಯನ್ನು ಬೆಳಗಿಸಿಕೊಂಡ ಆ ಲತಾ ಎಂಬ ಮರಣ ಮಾಯೆ ಮಾತನಾಡಲು ಹಚ್ಚಿ ಮರೆಯಾಗಿ ದೂರ ನಿಂತು ಹೇಳು, ನಗುತಿ ಹೇಳು ಲಿಂಗಜ್ಜ, ದೂರ ನಿಂತು ನಗುತಿ ಹೇಳು. ಆಯಾಮ್ ದನಿ ಆದುದನ್ನು ಮರೆತು ಮುಂದಿನ ಆಗುಹೋಗುಗಳ ಬಗ್ಗೆ ಅವಲೋಕಿಸುವುದು ಒಳ್ಳೆಯದಲ್ಲವೇ? ಆದದ್ದೆಲ್ಲ ಆಗಿ ಹೋದಾಗ ಇನ್ನಲ್ಲಿಯ ಮುಂದಿನ ಆಗು ಹೋಗುಗಳ ಬಗ್ಗೆ ಆಲೋಚಿಸುವುದೆಂದರೆ ಅದು ಬರೀ ಭ್ರಮೆ ಲಿಂಗಜ್ಜ, ಬರೀ ಭ್ರಮೆ. ದನಿ ಅದು ಏನೇ ಇರಲಿ, ಮೊದಲು ಊಟ ಮಾಡಲು ಲಿಂಗಜ್ಜ. ಶಾಂತಿ ಇಲ್ಲದ ಮನಕ್ಕೆ ಇನ್ನೆಲ್ಲಿಯ ವಿಶ್ರಾಂತಿ ಲಿಂಗಜ್ಜ? ಹೌದು, ವಿಶ್ರಾಂತಿ ಬೇಕು, ಆದರೆ ಶಾಶ್ವತವಾದ ವಿಶ್ರಾಂತಿ ಬೇಕು. ಯಾರೇ ಎಬ್ಬಿಸಿದರೂ ಏಳಲಾರದಂತ ಚಿರಶಾಂತಿ ಬೇಕು ಲಿಂಗಜ್ಜ, ಶಾಂತಿ ಬೇಕು. ದನಿ ಅಶುಭವನ್ನು ಆಡಬೇಡಿ. ಅದೊಂದು ಬಿಟ್ಟು ಬೇರೇನು ಉಳಿದಿಲ್ಲ ಲಿಂಗಜ್ಜ. ಶುಭವೆಂಬುದು ಈ ನಿನ್ನ ದನಿಯ ಪಾಲಿಗೆ ಕೇವಲ ತಿರುಕನ ಕನಸು. ಇಲ್ಲಿ ನೀನು ಊಟ ಮಾಡೋಗು. ನಾನು ಕುಡಿದ ಮತ್ತಲ್ಲಿ ಉನ್ಮತ್ತನಂತೆ ಮಾತನಾಡಿಬಿಟ್ಟೆ. ಎಷ್ಟೇ ಆದರೂ ನೀನು ಹಿರಿಯ, ನನ್ನ ತಂದೆ ಸಮಾನ. ನನ್ನನ್ನು ಕ್ಷಮಿಸಿ ಅಂತಹ ಮಾತನಾಡಬೇಡಿ ಬದುಕು. ನಾನು ಎಷ್ಟಾದರೂ ಈ ಮನೆಯ ಸೇವಕ ಅಲ್ಲ, ನಾನು ಈ ಮನೆಯ ಆಳು. ಚುಮುತ್ತ ಏನೇನೋ ಬಡಬಡಿಸ್ತಾ ಇದ್ದಾನೆ. ಅಪಾರವಾದ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ ಈ ದೈವಹೀನ ದಯಾನಂದನ ಮೇಲೆ. ಅಣ್ಣ, ಏನಣ್ಣ ಇದು? ಹಿರಿಯವನಾದ ನೀನೇ ದೈವ ಮಂದಿರವನ್ನು ಮಧ್ಯದಂಗಡಿ ಮಾಡುತ್ತಿರುವೆಯಲ್ಲ ಅಣ್ಣ, ಮಧ್ಯದಂಗಡಿ ಮಾಡುತ್ತಿರುವೆಯಲ್ಲ. ಹೌದು ರವಿ, ಒಂದೊಂದು ಸಲ ದೇಗುಲಗಳಲ್ಲಿ ದೆವ್ವಗಳ ನರ್ತನ, ಸ್ಮಶಾನದಲ್ಲಿ ಶಿವತಾಂಡವ. ಅದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ಅಣ್ಣ. ಸದಾಕಾಲ ಸುರಪಾನ ಮಾಡುತ್ತಾ ಕುಳಿತರೆ ಹೇಗಣ್ಣ? ಅಣ್ಣ ಅಣ್ಣ ಕುಡಿದು ಕುಡಿದು ಕರಳು ಸುಟ್ಟುಕೊಂಡರೆ ನೀ ಕಟ್ಟಿದ ಕನಸು ನನಸಾಗುವುದೇ ಅಣ್ಣ. ರವಿ, ನಾನು ಕಟ್ಟಿದ ಕನಸು ನುಚ್ಚು ನೂರಾದಾಗಲೇ ನಾನು ಕುಡುಕನಾಗಿರುವ. ಅಣ್ಣ, ನೀನ್ ಈ ರೀತಿ ಆಗಲು ಕಾರಣ ಆ ಎಣ್ಣೆ ಅಣ್ಣ, ಆ ಎಣ್ಣೆ. ರವಿ, ಹೆಣ್ಣನ್ನು ತುಚ್ಛವಾಗಿ ಕಾಣಬಾರ್ದಪ್ಪ. ಹೆಣ್ಣು ಆದಿಶಕ್ತಿ. ಅಣ್ಣ, ಅದೇ ಹೆಣ್ಣು ಯುಕ್ತಿಯಿಂದ ನಿನ್ನನ್ನು ಅಸಕ್ತನನ್ನಾಗಿ ಮಾಡಿದ್ದು. ಅದಕ್ಕೆ ಹೆಣ್ಣನ್ನು ಜರೆಯುವೆಯಾ? ಮತ್ತೇನಣ್ಣ? ಹಾಗೆಲ್ಲ ಜರಿಬಾರ್ದು ರವಿ, ಹಾಗೆಲ್ಲ ಜರಿಬಾರ್ದು. ಪ್ರತಿಯೊಬ್ಬ ಮಾನವ ಜೀವಿಗೂ ಒಂದಲ್ಲ ಒಂದು ರೀತಿಯ ಸಂಬಂಧ ಹೊಂದಿರುತ್ತಾಳೆ
ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಪ್ರೇಸಿಯಾಗಿ, ಪತ್ನಿಯಾಗಿ, ಸ್ನೇಹಿತೆಯಾಗಿ ನಾನಾ ರೂಪದಲ್ಲಿ ಸಂಬಂಧದ ಸಂಕೋಲೆಯಲ್ಲಿ ಸುಖ ಶಾಂತಿಯನ್ನೀಯುವಳು ಹೆಣ್ಣು. ಆದರೆ ಆ ಎಲ್ಲ ಸಂಬಂಧಗಳಿಂದಲೂ ವಂಚಿತನಾಗಿರುವ ನಾನು ನನ್ನ ಜೀವನದಲ್ಲಿ ಶಾಂತಿಯನ್ನು ಕಳೆದುಕೊಂಡು ಬರೀ ಭ್ರಾಂತಿಯ ಒಳೆಯಲ್ಲೇ ಮುಳುಗಿಬಿಟ್ಟಿದ್ದೇನೆ ರವಿ, ಭ್ರಾಂತಿಯ ಒಳೆಯಲ್ಲೇ ಮುಳುಗಿಬಿಟ್ಟಿದ್ದೇನೆ. ಅಣ್ಣ, ಕೊರಗುತ್ತಾ ಕೂಡುವುದಕ್ಕಿಂತ ಆಶಾವಾದಿಯಾಗಿ ಬಾಳುವುದು ಒಳ್ಳೆಯದಲ್ಲ. ರವಿ, ಸರ್ವನಾಶವಾದ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಅಂದಾಗ ನನ್ನ ಹಂಬಲ ವಿರಹ ಗಾಳಿಗೆಟ್ಟ ದೀಪವಿದ್ದಂತೆ ಅಂದಾಗ ಇನ್ನೇಕೆ ಆಶಾವಾದಿಯಾಗಿ ಬಾಳಲಿ ರವಿ? ಅಣ್ಣ, ನಿನಗೆ ಬುದ್ಧಿ ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಣ್ಣ. ಆದರೂ ನಿನ್ನ ಆರೋಗ್ಯದ ಸಲುವಾಗಿ ಚಿಂತಿಸುತ್ತಿರುವೆ ಅಷ್ಟೇ. ರವಿ, ನನ್ನ ಹೃದಯ ವೇದನೆಯನ್ನು ಹೇಳುವುದು ಅಸಾಧ್ಯ, ಹಾಗೆಂದು ಮುಚ್ಚಿಡುವುದು ಅಸಾಧ್ಯ ಅಂದಾಗ ನಾನು ನಿರುಪಾಯ ನಿಸ್ಸಹಾಯಕನಾಗಿ ಸುರಾದೇವಿಯ ಮೊರೆ ಹೋಗಿರುವರು ರವಿ. ಈ ಸುರಾದೇವಿಯ ಮೊರೆ ಹೋಗಿರುವರ ಅಣ್ಣ, ವೆಲ್ಕಮ್ ಲತಾದೇವಿ, ವೆಲ್ಕಮ್. ನೀನಿಷ್ಟು ನಿಸ್ಸಹಾಯಕನಾದರೆ ಹೇಗಣ್ಣ? ಇಷ್ಟು ದುರ್ಬಲ ಮನದವನಾದರೆ ಹೇಗಣ್ಣ? ಕೋಟ್ಯಾಧೀಶ್ವರನಾದ ನೀನು ಏತಕ್ಕಾಗಿ ಕೊರಗಿ ಸೊರಗುತ್ತಿರುವೆ? ರವಿ, ಕೋಟಿ, ಆ ಕೋಟಿಗೆ ಇನ್ನೊಂದು ಕೋಟಿ ಕೂಡಿಸಿಕೊಡುವೆ. ನೆಮ್ಮದಿ ಶಾಂತಿ ಎಲ್ಲಿಯಾದರೂ ಇದ್ರೆ ತಂದುಕೊಡು ನೋಡೋಣ. ವೆಲ್ಕಮ್ ಲತಾದೇವಿ, ವೆಲ್ಕಮ್. ಬಂದಿರಾ? ಬೆನ್ನವನ ನನ್ನನ ಮಾತ್ಮಕ್ಕೆ ನಿಮ್ಮ ದರ್ಶನದಿಂದ ಮತ್ತಷ್ಟು ಯಾತನೆಯುಂಟಾಗುತ್ತದೆ. ಮತ್ತೇಕೆ ಬಂದಿರಿ? ಇನ್ನು ನಿಮ್ಮ ಛಲ ತೀರಲವೇನು? ನಿಮ್ಮಿಂದಲೇ ನನ್ನ ಎಂದು ಹುಡುಗನಾಗಿ ಕರಳು ಸುಟ್ಟಿಕೊಳ್ಳುತ್ತಿದ್ದೆ ನಿಮಗೆ. ಆದರೂ ನಮ್ಮಣ್ಣನ ದೃಷ್ಟಿಯಲ್ಲಿ ಹೆಣ್ಣು ಪೂಜನೀಯಳು. ರವಿ, ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಮನ ನೋಯುವಂತೆ ಮಾತನಾಡಿದರೆ ನಾನು ಸಹಿಸೋದಿಲ್ಲ. ಹೆಣ್ಣು ಅಹಿಂಸೆ ತ್ಯಾಗಗಳ ಪುತ್ಥಳಿ. ಬಾಳಿನ ಧಾರ್ಮಿಕತೆಯನ್ನು ಪಾವಿತ್ರತೆಯನ್ನು ರಕ್ಷಿಸುವ ರಕ್ಷಣಾಧಿಕಾರಿ ಹೆಣ್ಣು ಅಲ್ಲವೇ ಲತಾದೇವಿ? ತಮಗಿಂತಲೂ ತಿಳಿದವಳು ನಾನಲ್ಲ. ಆದರೂ ಸ್ತ್ರೀ ಕುಲಕ್ಕೆ ತಾವು ಕೊಡುವ ಬೆಲೆ, ತಾವು ಇಟ್ಟಿರುವ ಅಭಿಮಾನಕ್ಕೆ ನಾನೆಂದಿಗೂ ಋಣಿ. ರವಿ, ಲತಾದೇವಿಗೆ ಒಂದು ಗ್ಲಾಸ್ ಹಾಲು ಕೊಡಲು ಲಿಂಗಜ್ಜನಿಗೆ ಹೇಳು. ಆಯ್ತಣ್ಣ. ದಯಾನಂದ್, ಪರರಿಗೆ ಹಾಲು ಕುಡಿಸಿ ತಾವು ಹಾಲಾಹಲ ಕುಡಿಯುವುದು ಇದು ಯಾವ ನ್ಯಾಯ? ಇದು ಯಾವ ಧರ್ಮ ದಯಾನಂದ್? ನನ್ನದೇ ಆದ ನ್ಯಾಯಾಲಯದಲ್ಲಿ ನಾನೇ ನ್ಯಾಯಾಧೀಶ, ನಾನೇ ನ್ಯಾಯವಾದಿ, ನಾನೇ ಅಪರಾಧಿ ಅಂದಾಗ ನನಗೆ ಶಿಕ್ಷೆ ವಿಧಿಸಿಕೊಳ್ಳುವ ಹಕ್ಕು ನನಗೆ ಮಾತ್ರ ಇದೆ. ಆದರೆ ರಕ್ಷಿಸಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ತಾವು ಬರಬರುತ್ತಾ ತತ್ವಜ್ಞಾನಿಗಳಾಗುತ್ತಿದ್ದೀರಿ. ಜ್ಞಾನಿಯಾಗಲು ಶಕ್ತಿ ಬೇಕು, ಸುಜ್ಞಾನಿಯಾಗಲು ಸ್ಫೂರ್ತಿ ಬೇಕು. ಇವೆರಡೂ ಲಭಿಸಲು ಒಬ್ಬ ಸ್ತ್ರೀ ಬೇಕು. ಅಂದರೆ ತಾವು ಜ್ಞಾನಿಯಾಗಲು ಸ್ತ್ರೀ ಕಾರಣಳೆ? ಹೌದು, ಮಾತೆ ಶಕ್ತಿದಾತೆ, ಸತಿ ಸ್ಫೂರ್ತಿದಾತೆ. ಐ ಆಮ್ ಕರೆಕ್ಟ್. ನಿಮ್ಮ ಬುದ್ಧಿಗೆ ಬೆಲೆ ಕಟ್ಟುವ ಶಕ್ತಿ ಸಾಮರ್ಥ್ಯ ನನ್ನ ಹತ್ತಿರ ಇಲ್ಲ. ತಮಗೊಂದು ಸಂತೋಷದ ವಿಷಯ. ಸಂತೋಷ? ಅದು ನನಗೆ ಹೇಳಿ. ನೋಡಿ, ನಾಳೆ ನನ್ನ ಮದುವೆ. ತಾವು ತಪ್ಪದೇ ಬರಬೇಕು. ಕೊಡಿ, ದಯವಿಟ್ಟು ಕೊಡಿ. ಆನಂದದಿಂದ ಬರುವೆ, ಅಕ್ಷತೆಯನ್ನು ಹಾಕುವೆ. ನವವಧುವಾಗಿ ಅಸಮಣೆಯ ಮೇಲೆ ಕುಳಿತ ನಿಮ್ಮ ಮಂದಸ್ಮಿತ ವದನ ಮಂಡಲ ಕಂಡು ಹರ್ಷ ಪಡುವೆ. 1000 ವರ್ಷದ ಸಂಬಂಧ ಚಿರವಾಗಲಿ ಎಂದು ಹಾರೈಸುವೆ. ಕೊಡಿ.
ಹಾಲು ದಯಾನಂದ್, ತಾವು ಹಾಲು ಕುಡಿಯುವುದಿಲ್ಲವೇ? ನಾನು ಹಾಲು ಕುಡಿಯುವ ಪಿರಿಯಡ್ ಮುಗಿದ ಮೇಲೆ ಹಾಲು ಕುಡಿಯಲು ಪ್ರಾರಂಭಿಸಿದ್ದು. ತಾವು ಕುಡಿರಿ. ದಯಾನಂದ್, ಅಮೃತವನ್ನ ಕೈಯಲ್ಲಿ ಕೊಟ್ಟು ವಿಷಪೂರಿತ ಅಂಬುವಿನಿಂದ ಚುಚ್ಚುವ ಈ ನಿಮ್ಮ ಮಾತಿನ ಮೊನೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ದಯಾನಂದ್. ಐ ಆಮ್ ಸೋ ಸಾರಿ ದಯಾನಂದ್, ಐ ಆಮ್ ಸೋ ಸಾರಿ. ಅಣ್ಣ ನೋಡಿದ್ಯಾ ಅಣ್ಣ, ಲತಾ ಮಾಡಿದ ಕೆಲಸ. ಅಮೃತವನ್ನು ತಿರಸ್ಕರಿಸುವಷ್ಟು ಮತೀನ ಅಳಬೇಕೆ ಅವಳು. ರವಿ, ಹೆಣ್ಣನ್ನು ಹೃದಯದಿಂದ ಗೆಲ್ಲಬೇಕೇ ಹೊರತು ಬುದ್ಧಿಯಿಂದಲ್ಲ ತಮ್ಮ. ಅಣ್ಣ, ಪರರ ಚಿಂತೆ ನಮಗೆ ಕಣ್ಣ, ನಮ್ಮ ವಿಚಾರಗಳೇ ಸಾಕಷ್ಟಿವೆ. ರವಿ, ಮತ್ಸರವೇ ಮಹಾಪೂರವೇ ಭೋರ್ಗರೆಯುವ ಈ ಬಾಳ ಪ್ರಪಂಚದಲ್ಲಿ ಯಾವ ಚಿಂತೆ ಮಾಡಿದರೂ ಅಷ್ಟೇ. ರವಿ, ನಾನು ಚಿಕ್ಕವನಿದ್ದಾಗ ಅಮ್ಮ ನನಗೊಂದು ಮಾತು ಹೇಳಿದ್ದಳು. ಅದು ನನಗೀಗ ಮನದಟ್ಟಾಗುತ್ತಿದೆ. ರವಿ, ಏನು ಹೇಳಿದಾರಣ್ಣ? ಕಷ್ಟ ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವುದನ್ನು ಸ್ನೇಹಿತ. ತನ್ನ ಎದೆಯಾಲನ್ನು ಉಳಿಸಿ ಲಾಲನೆ ಪಾಲನೆ ಮಾಡಿ ದೊಡ್ಡ ಮಾನವನನ್ನಾಗಿ ಮಾಡುವಳು ತಾಯಿ. ಸಂಕಟದ ಸಮಯದಲ್ಲಿ ಸುಖ ದುಃಖದಲ್ಲಿ ಭಾಗಿಯಾಗುವಳು ಸತಿಯೆಂದು. ಆದರೆ ಅದೆಲ್ಲವೂ ನನ್ನ ಜೀವನದಲ್ಲಿ ತಿರುವು ಮುರುವಾಗಿ ಹೋಯಿತು ರವಿ, ತಿರುವು ಮುರುವಾಗಿ ಹೋಯಿತು. ನನ್ನ ದೃಷ್ಟಿಯಲ್ಲಿ ಸತಿ ಸ್ನೇಹಿತ ಇವೆರಡಕ್ಕೂ ಬೆಲೆ ಇಲ್ಲದಂತೆ ಮಾಡಿಬಿಟ್ಟರು ನನ್ನವರು. ಹೋಗ್ಲಿ, ನಾಳೆಯೇ ಲತಾಳ ಮದುವೆ. ನಾವಿಬ್ಬರೂ ಹೋಗೋಣ. ಅವಳಿಗೆ ಬೆಲೆ ಕಟ್ಟಲಾಗದ ವಸ್ತುವೊಂದನ್ನು ತೆಗೆದುಕೊಂಡು ಹೋಗೋಣ. ಹಾಗೆ ಆಗಲಿ ಅಣ್ಣ, ನೀವು ರೆಸ್ಟ್ ತೆಗೆದುಕೊಳ್ಳಿ, ನಾನು ಫ್ಯಾಕ್ಟ್ರಿ ಕಡೆ ಹೋಗ್ಬರ್ತೀನಿ ಅಣ್ಣ. ನಾವು ಈಗ ಸೀದಾ ವೀರಭದ್ರೇಶ್ವರ ಗುಡಿಗೆ ಹೋಗಿ ಅಲ್ಲಿಂದ ಹನಿಮೂನಿಗೆ ಹೋಗುವ ವ್ಯವಸ್ಥೆ ಮಾಡಿಕೊಂಡು ಊರಿಗೆ ಹೋಗ್ಬಿಡ. ಊರಿಗೆ ಬೇಡ, ಇಲ್ಲೇ ಪಾಟಿಗೆ ಹೋಗ್ರಿ. ಹಂಗಾರ ಜಲ್ದಿ ಒಳ್ಳೆ ಬರ್ತೀರಿ. ಹಣ ಅಂತೀಯೋ ಹೆಣ ಅಂತೀಯೋ ಒಂದು ತಿಳಿವಲ್ದಲ್ವಾ? ತೆಗಿ ತೆಗಿ ಮುಸುಗ ಮುಸುಗು ಮುಖ ನೋಡಿ ಸುಖ ಪಡ್ತೀಯೇನಪ್ಪ? ಸುಖ ಮಾವ ಸುಖ ಪಡ್ತೀಯೇನಪ್ಪ ಮಾವ? ಮಾವ ಅಂದ್ರ 4-5 ತಿಂಗಳಾಗ ಒಂದ್ ಹೆಣ್ಣು ಆಡೋದು ಕೊಡ್ರಪ್ಪ ಕೈಯಾಗ. 4-5 ತಿಂಗಳು ಅಡಿಯೋರ ಡಬಲ್ ಡ್ಯೂಟಿ ಮಾಡ್ರಿ ಅಂತ ಮಗ ಇಷ್ಟೊತ್ತಿಗೆ. ಪಾಪ ಲಾವಣ್ಯ ಒಂದು ಮಟ್ಟಿಗೆ ಇಡ್ತಿರ್ಲಿಲ್ಲ. ಅದು ನನಗೂ ಭಾರಿ ಸಂತೋಷ ಆಯ್ತು. ಆದ್ರೂ ಏನು ಮಾಡೋದು? ಮತ್ತೇನಪ್ಪ? ನಮ್ಮಪ್ಪ ಹುಚ್ಚ ಹಿಡಿದು ತಿರ್ಗಕತ್ತೇನ್ರಿ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರ? ಈ ಮಹಾಮಹಿಮಳೆ ಇದಂತ ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ. ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ. ಎಲೆ ಹಸುರ ಗಲಿರ, ಇಂದು ನನ್ನ ಮದುವೆ ಮೆರವಣಿಗೆ ಅಂತೆ. ದಿವ್ಯ ರಾತ್ರಿ, ಪ್ರಥಮ ರಾತ್ರಿ, ಮೊದಲ ರಾತ್ರಿ ಇದೆ.
ನಿಮ್ಮದು ನೀವೇ ಬುತ್ತಿ ಕಟ್ಟಿಕೊಂಡು ಬಂದು ನಿಮ್ಮದು ನೀವೇ ತಿಂದು ಹೋಗಬೇಕು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಶೆಟ್ರಿಗೆ ಪೂರ್ತಿ ಅಪ್ಪಿಬಿಟ್ಟಪ್ಪ. ಮಾಯೆ ಮಸ್ತಕದಲ್ಲಿ ಮಂಡಿಸಿದ್ದಾಳೆ ಆ ಛಾಯೆ. ಆ ಛಾಯೆಯ ಕಿರಣದಲ್ಲಿ ನೀವೆಲ್ಲ ಆಟವಾಡುತ್ತಿದ್ದೀರಿ ಅಲ್ಲವೇ ಕಾಶಿ? ಅಯ್ಯಯ್ಯ ಅಂತೂ ನಮ್ಮಪ್ಪ ಇನ್ನು ಮಂದಿನ ಕಂಡಿಡಿತಾನಲ್ಲಪ್ಪ ಯಪ್ಪ. ಯಾವೆಲ್ಲ ನೀನು ಅಪ್ಪ ಅಂದ ಕರೆಯುವ ಹೋಗ ನಿನ್ನ ಆಸ್ತಿಗೆ ಬೆಂಕಿ ಹಚ್ಚ. ಯಾವನಿಗೆ ಬೇಕು ನಿನ್ನ ಆಸ್ತಿ? ನನ್ನ ಒರಿಜಿನಲ್ ಆಸ್ತಿನೇ ಕಳ್ಕೊಂಡ್ಬಿಟ್ಟಿನಿ. ನಿನ್ನ ಆಸ್ತಿ ತಗೊಂಡು ನಾನೇನು ಮಾಡ್ಲಿ? ಏನು ಬಗಳವಯ್ಯ ಮೂಡ? ನಿನ್ನ ರುಂಡ ಮುಂಡ ಚೆಂಡಾಡಿ ಆ ಲಾವಣ್ಯನ ಎಮ್ಮೆ ಕೋಳಿಗೆ ಕಟ್ಟಿ ಬಿಡುವೆನು. ಹುಷಾರ್. ಇದೇನ್ರಿ ಇದು? ದೊಡ್ಡಾಟ ಬಯಲಾಟ ಚಾಲು ಮಾಡಿಬಿಟ್ರಲ್ಲ ಶೆಟ್ರ, ಇದು ಎಂತ ಆಟ ಇದು? ಕೋಳಿನ ನಾವುದಾರೆಂದರೆ ಹಂಪಾಪಟ್ಟಣ ಎಂಬ ರಾಜ್ಯದಲ್ಲಿ ಪುಟ್ಟ ಗ್ರಾಮದಲ್ಲಿ ದಿಟ್ಟ ಶೆಟ್ಟಿ ಎಂದು ಸಾರುವಂತನಾದ ಸಾರಥಿ ನೀನಾದಿ ಜಾಗೃತಿ. ತಾವುದಾರದರೆ ಈ ಸಭಾಂಗಣಕ್ಕೆ ಬಂದ ಕಾರಣವೇನು? ಕೋಳಿರ ಎಲೆ ಹಸುಳಿರ ಜೋಡು ಕುದುರೆ ಗಾಡಿಯನ್ನೇರಿ ದಂಡು ದರ್ಬಾರು ಇಲ್ಲದೆ ಆ ತೊಳೆದು ಓದಿದ ರಾಣಿಯ ಶೋಧನ ಆಗಿ ಬಂದಿರುವೆನು. ನನ್ನ ರಾಣಿ ಎಂದು ಕಂಡಿದಿರ ಕಂದ ಮಗಳಿರ? ಅಪ್ಪ ನಿಮ್ಮ ರಾಣಿಯು ತುಂಗಾಭದ್ರಾ ಡ್ಯಾಮಿನ ಕಡೆ ಓಡಿ ಹೋಗಿ ಕೊಟ್ಟೂರು ರೈಲನ್ನು ಎತ್ತಿ ಕೊಟ್ಟರು ಶೆಟ್ಟಿಗೆ ಹೇಳಿರಿ ಅನ್ನೋ ದೊರೆಯೇ ಅದು ಸರಿಯೇ? ಯಾ ಸಾರಥಿ? ಹಾಗಾದರೆ ಈಗ ಕೊಟ್ಟೂರು ಕಡೆಗೆ ರಥವನ್ನು ಆರಿಸಿದ ಸಾರಥಿ ನೀನಾದಿ ಜಾಗೃತಿ. ನೋಡಿದೆ ನಮ್ಮ ಮಾತಾಯಿ ಇಲ್ಲಿಗೆ ಬಂದಿತ್ತು ನಮ್ಮ ಮನೆತನದ ಪರಿಸ್ಥಿತಿ. ಇಲ್ಲಿಗೆ ತಂದಿಟ್ಟು ಬಿಟ್ಟಲ್ಲ ನೀನು ಮಾತಾಯೇ. ನಿಮ್ಮ ಅಪ್ಪನ ಮೊದ್ಲು ಆಸ್ಪತ್ರೆಗೆ ಸೇರ್ಸೋ. ಹಿಡಿಸ್ಬೇಕು. ಇಷ್ಟು ದಿನ ನಿನ್ನ ಬೆನ್ನತ್ತಿ ತಿರುಗಿದೆ, ಇನ್ನು ಮೇಲೆ ನಮ್ಮ ಅಪ್ಪನ ಬೆನ್ನತ್ತಿ ತಿರುಗಬೇಕು. ಶಿವ ಶಿವ, ಎಲ್ಲಿಗೆ ಬಂತಪ್ಪ ನಮ್ಮ ಬಾಳೆವು? ಇಬ್ಬರು ಕೂಡಿ ತೆಗಿಸ್ಕೊಳ್ರಿ ಫೋಟೋ. ಎಲ್ಲ ಕಳಿಸ್ಕೊಳ್ತೀವಿ. ಅಂತ ತೊಲಗಿದು ನಡ್ರಿ ಜಲ್ದಿ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡಿ ನಡ್ರಿ. ಇದೇ ಆನಂದದಾಗ ಒಡಿ 9 9 ಹೋಗ್ರಿ ನನಗೆ ನಾಚಿಕೆ ಮನೆಗೆ ಇಟ್ಕೊಂಡ್ಬಿಡಿ ನಾವು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸತ್ತಾಯಿತೆಗೆ ಬೇಗ ಬಾ. ಬಾರೆ ಬಾರೆ
ಬರಬೇಕು ಜಮೀನ್ದಾರರು. ಏಕೆ ದಿನೇಶ್, ಇನ್ನು ಅಕ್ಷತೆಯ ಸಮಯ ಆಗಿಲ್ಲವೇ? ನಾನೇ ಎಲ್ಲೋ ಅರ್ಧ ಗಂಟೆ ತಡವಾಗಿ ಬಂದೆ ಅಂತ ಭಾವಿಸಿದ್ದೆ. ಛೇ ಇನ್ನೇ ಉಂಟೆ, ಅರ್ಧ ಗಂಟೆ ಸಮಯ ಐತೆ, ಕೂತ್ಕೊಳ್ಳಿ. ಬಾ ರವಿ, ಕುಳಿತುಕೋ. ಛೇ ಇನ್ನು ಬರಲಿಲ್ಲವೇ? ಈ ಹೊರ ಮಹೇಶ್ವರಿಗೆ ಸಮಯ ಅರ್ವಾದ ಸಮಯ ಇದೆಯೋ ಇಲ್ವೋ? ಮಿಸ್ಟರ್ ದಿನೇಶ್, ಇಷ್ಟರಲ್ಲೇ ಬರ್ಬೋದು, ಏಕೆ ಗಡಿಬಿಡಿ ಮಾಡ್ತೀರಿ? ಇಲ್ಲಿ ಮದುವೆ ಮಾಡ್ಕೊಂಡವ್ರು ದಿನೇಶ್ ಅಂದ್ರೆ ಯಾರು? ಏಕಪ್ಪ, ಏನು ನಾನೇ ದಿನೇಶ್. ಕ್ಷಮಿಸಿ, ಸದ್ಯ ನಿಮ್ಮ ಸಹೋದರಿ ಮದುವೆ ನಿಲ್ಲಿಸಿಬಿಡಿ. ಏಕಪ್ಪ, ಏನು ಹೇಳ್ತಿರುವುದು ನೀನು? ಈ ವಿಷಯ ತಿಳಿಸಲು ನಿಮಗಾಗಿ ಬಂದೆ ನಾನು. ಆದದ್ದಾದರೆ ಏನು, ಕುಲಂಕುಷವಾಗಿ ಹೇಳಬಾರ್ದಯ್ಯ ನೀನು. ಮಧುಮಗರ ಗಾಡಿ ಬರುವಾಗ ಅಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ಮೃತಪಟ್ಟಿದ್ದಾರೆ. ಲತಾ, ಸರ್, ನಾನಿನ್ನು ಬರ್ತೀನಿ. ಲತಾ, ತಂಗಿ ಸಂಭ್ರಮದಿಂದ ಸೋದರಿ ಮದುವೆ ಮಾಡಲು ಭಾಗ್ಯ ಪಡೆದು ಬಂದಿಲ್ಲಮ್ಮ ನೀನು ನನ್ನನ್ನು. ಮುಖವಾಗಿ ಕುಳಿತ ನೀನು ಮದುವೆ ಸಮಯ ಅಮಯದ ಹೊಗೆಯನ್ನು ಎಬ್ಬಿಸಿ ಸುಂದರವಾದ ಈ ಮದುವೆಯನ್ನು ಸಾಣವಂತ ಕಾಣುತ್ತಿರುವ ತಂಗಿ. ಇಲ್ಲಣ್ಣ, ಹಿಂದಿನ ಜನ್ಮದಲ್ಲಿ ನಾನು ಕಲ್ಯಾಣಕಾರಕ್ಕೆ ಕಲ್ಲು ಹಾಕಿದ್ದೇನೆ ಅಂತ ಆ ದೇವರು ನನಗಿಂತ ಭವಣಿನ ತಂದೊಡ್ಡಿದ್ದಾನೆ ಅಣ್ಣ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಅಣ್ಣ. ಮಿಸ್ಟರ್ ದಿನೇಶ್, ಎಲ್ಲವೂ ಮಾನವರು ಅಂದುಕೊಂಡಂತೆ ನಡೆದರೆ ಆ ಮಹಾದೇವ ನಮ್ಮ ಮನೆಯ ಸರ್ವೆಂಟ್ ಆಗಿ ಬಿಡುತ್ತಿದ್ದ. ಯಾರೇ ಆಗಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮಫಲ ಇದೇ ಜನ್ಮದಲ್ಲಿ ಅನುಭವಿಸಲೇಬೇಕು. ಅಂದರೆ ನನ್ನ ತಂಗಿ ಕರ್ಮ ಮಾಡಿರೋ ಜಮೀನ್ದಾರರೇ, ಅದನ್ನು ನಾನು ಹೇಗೆ ಹೇಳಲಿ? ಧರ್ಮ ಮಾಡಿರುವಳು, ಕರ್ಮ ಮಾಡಿರುವಳು, ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆ ನಿಮ್ಮ ತಂಗಿ ಮುತ್ತೈದೆಯಾಗಿ ಮಂದಹಾಸ ಬೀರುತ್ತಾ ನಲಿದಾಡುವುದನ್ನು ಕಾಣುವ ಯೋಗ ತಪ್ಪಿತಲ್ಲ ಎಂದು ವ್ಯಥಪಡುತ್ತಿರುವೆ ಅಷ್ಟೇ. ನಾನಿನ್ನು ಬರ್ತೇನೆ. ನಿಲ್ಲಿದೋಯನಂತ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಯಿತೆ? ಈಗಲಾದ್ರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಯಿತೆ? ಪರರ ದುಃಖವನ್ನು ಕಂಡು ಸಂತೋಷ ಪಡುವ ಸಣ್ಣ ಮನದವನು ನಾನಲ್ಲ. ಬೇರೆಯವರ ಸುಖ ಸಂತೋಷ ಕಂಡು ಅಸೂಯೆ ಪಡುವ ಕ್ಷುಲ್ಲಕನೋ ನಾನಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ ಎಂದು ಒಂದೇ ತತ್ವದಡಿ ಸಾರಿದ ತಲೆ ತಿರುಕ ನಾನು. ಜಮೀನ್ದಾರರೇ, ನನ್ನೊಂದು ಮಾತಾಡೋ ನನ್ನ ತಂಗಿ ಮಾತನ್ನು ಮನಸ್ಸು ಹೆಚ್ಚಿಕೊಳ್ಳಬೇಡಿ. ಹೇಗಾದರೂ ಮಾಡಿ ಈ ಮಾಂಗಲ್ಯ ಕಾರ್ಯ ನೆರವೇರಲು ದಯ ತೋರಿ. ಇಲ್ಲವಾದರೆ ಇನ್ನೊಂದು ಮದುವೆಗೆ ನನ್ನ ತಂಗಿ ಮನಸ್ಸು ಮಾಡಲಾರ. ಮಿಸ್ಟರ್ ದಿನೇಶ್, ಈಗ ನಾನೇನು ಮಾಡಬೇಕು? ಲತಾಳಿಗಾಗಿ ನನ್ನ ಪ್ರಾಣ ತ್ಯಾಗಕ್ಕಾದರೂ ಸಿದ್ಧ. ಅಂತ ಮಾತು ಏಕೆ ಜಮೀನ್ದಾರರೇ? ನಿಮ್ಮ ಹಿರಿಯರಿದೆಯನ್ನು ನಾನು ಬಲ್ಲೆ. ನೋಡಿ, ಹೇಗೋ ಮೊದಲಿನಿಂದ ಲತಾ ಪ್ರೇಮಿಗಳು ನೀವು. ಆದರೆ ಅವಳು ತನ್ನ ಗೆಳತಿಯಾಗಿ ಸ್ಥಾನ ಬಿಟ್ಟುಕೊಟ್ಟಿದ್ದಾಳೆ. ಆದರೆ ಮಡದಿನಿಂದ ನೀವು ದೂರ ಆಗಿದ್ದೀರಿ, ಏಕಾಂಗಿಯಾಗಿರುವಿರಿ. ದೇವರು ಮತ್ತೆ ನಿಮ್ಮನ್ನ ಪ್ರೀತಿ ಬಳ್ಳಿಗೆ ಕೆಳಗಾಗಿ ಪನ್ನೀರು ಎಳೆದಿದ್ದಾನೆ. ಮತ್ತೆ ಆಗಲಿದ ಪ್ರೇಮಿಗಳು ನೀವು ಸತಿಪತಿ ಎಂಬ ಬಂಧನದಲ್ಲಿ ಭಗವಂತ ಇಷ್ಟು ಸಮಯ ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಹೇಗಾದ್ರೂ ನನ್ನ ತಂಗಿ ಕೈ ಹಿಡಿದು ಬಾಳಿಗೆ ಬೆಳಕಾಗಿರಿ. ಕೈ ಮುಗಿದು ಬೇಡಿಕೊಳ್ತೀನಿ ಜಮೀನ್ದಾರರೇ. ದಿನೇಶ್, ಲತಾ ನಿನಗೆ ಒಡ ಹುಟ್ಟಿದ ಸಹೋದರಿ ನಿಜ. ಆದರೆ ಎಂದು ಅವಳು ತನ್ನ ಗೆಳತಿಯ ಕೊರಳಿಗೆ ನನ್ನ ಕೈಯಿಂದ ಮಾಂಗಲ್ಯ ಕಟ್ಟಿಸಿದಳು,
ಅಂದೇ ನಾನು ಪಡೆದ ಪ್ರೀತಿಯ ತಂಗಿಯಾಗಿ ಬಿಟ್ಟಿದ್ದಾಳೆ. ತಂಗಿಯನ್ನು ಕೈ ಹಿಡಿಯುವಷ್ಟು ಮಂದಮತಿ ನಾನಲ್ಲ. ದಯಾನಂದ್, ಏನು ತಂಗಿ? ನಾನು ನಿಮ್ಮ ತಂಗಿ. ಹೌದು. ಆದರೂ ನನ್ನ ಸಿರಿಮಹಲಿಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿಕೊಳ್ಳದೆ ಬಿಡಲಾರೆ. ತಮ್ಮ ಮಾತು ಯಾಕೆ ವಿಚಿತ್ರವಾಗಿದೆ? ವಿಚಿತ್ರವೇನೂ ಇಲ್ಲ. ನೀವು ಒಪ್ಪಿದರೆ ಸದ್ಯ ನಿಮ್ಮ ತಂಗಿಯ ಕೊರಳು ಮಾಂಗಲ್ಯದಿಂದ ಅಲಂಕೃತವಾಗುವುದು. ಮದುವೆಗೆಂದು ನೆರೆದ ಗುರು ಹಿರಿಯರ ಬಂಧು ಬಳಗದ ಸಮ್ಮುಖದಲ್ಲಿ. ತಾವು ಏನು ಹೇಳಿದ್ರೆ ಒಪ್ಪಿಗೆ ಇದೆ. ಲತಾ, ನಿನ್ನೊಪ್ಪಿಗೆ? ದಯಾನಂದ್, ನಿಮ್ಮ ನಿರ್ಮಲ ಮನವನ್ನರಿಯದ ಅಯೋಗ್ಯರು ನಾನಲ್ಲ. ಎಷ್ಟೇ ಆದರೂ ತಾವು ದೇವಮಾನವರು. ಲತಾ, ಆನಂದದಲ್ಲಿ ಅನಾಹುತವಾಗಬಾರದು. ಹೋಗು, ಹಸೆಮಣೆಯನ್ನೇರಿ ಕುಳಿತುಕೋ. ರವಿ, ಹೋಗು. ದಯಾನಂದ್, ತಾವು ನನ್ನ ತಮ್ಮನ ಮಡದಿಯ ಸ್ಥಾನದಲ್ಲಿ ಕಂಡು ಸೊಸೆಯೆಂದು ಸ್ವೀಕರಿಸಿ ನನ್ನ ಸಿರಿಮಹಲಿಗೆ ಮಹಾರಾಣಿಯನ್ನಾಗಿ ಮಾಡಿ ನನ್ನ ತಮ್ಮ ರವಿ ಹಾಗೂ ನಿನ್ನ ಸುಖ ಸಂಸಾರವನ್ನು ಕಣ್ತುಂಬ ಕಾಣಬೇಕು. ಇದೇ ಆಯ್ತೇ? ಅಣ್ಣ, ನನ್ನ ಅತ್ತಿಗೆ ಆಗಬೇಕಾದ ಲತಾ ರವಿ, ರವಿ ಹುಚ್ಚ, ಅದು ಗತಿಸಿ ಹೋದ ಕಥೆ. ನಿನ್ನಣ್ಣನ ಜೀವನದುದ್ದಕ್ಕೂ ಜೊತೆಯಾದ ವ್ಯತೆ. ಹಿಂದೆ ನಡೆದದ್ದೆಲ್ಲ ಹಗಲುಗನಸೆಂದು ಭಾವಿಸಿ ಲತಾಳಿಗೆ ಸತಿಸ್ಥಾನ ನೀಡಿ ನನ್ನ ಮನಸ್ಸಿಗೆ ನೆಮ್ಮದಿಯ ನೀಡಿ ರವಿ, ನೆಮ್ಮದಿಯ ನೀಡು. ಇದು ಈ ಜಮೀನ್ದಾರ್ ದಯಾನಂದನ ಆಜ್ಞೆಯೆಂದು ತಿಳಿಯಬೇಡ. ನೊಂದ ಜೀವಿಯ ಬೆಂದ ಹೃದಯದ ಕಳಕಳೆಯ ಮನವಿ. ಅಣ್ಣ, ಅಂತ ಮಾತೆ ಕಣ್ಣ. ಈ ನಿನ್ನ ತಮ್ಮ ನಿನ್ನ ಮಾತು ಎಂದೂ ಮೀರಲಾರ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾಗಾದರೆ ವಿಚಾರಕ್ಕೆ ಅವಕಾಶ ಕೊಡದೆ ಮುಂದಿನ ಕಾರ್ಯಕ್ಕೆ ಅಣಿಯಾಗು. ಹಾ, ಆಗಲಿ ಅಣ್ಣ. ಮಂತ್ರ ಪುರೋಹಿತರೆ, ಮಂತ್ರ ಪ್ರಾರಂಭಿಸಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ಮಾಂಗಲ್ಯಂ ತಂತುನಾ ಕಂಠೇ ಬದ್ಧಾಮೇ ಶುಭಗೆ ಮಾಂಗಲ್ಯಂ ಮುಹೂರ್ತ ಎಲ್ಲರೂ ಊಟಕ್ಕೆ ನಡಿ. ಜಮೀನ್ದಾರರೇ, ಶಿವನಾರಾಯಣಗಳು ಶಿವನ ಉಪಯೋಗಗಳು ಜನ್ಮ ಜನ್ಮಕ್ಕೆ ನೀವು ಉಪಕಾರ ಮಾಡಿದ್ದಾರೆ. ಎಲ್ಲರೂ ಊಟಕ್ಕೆ ನಡಿ. ದಿನೇಶ್, ಇದರಲ್ಲಿ ಉಪಕಾರದ ವೇತನದು ನಾನು ಮಾನವೀಯ ದೃಷ್ಟಿಯಿಂದ ನಾನು ಮಾಡಿದ ಕರ್ತವ್ಯ ಅಷ್ಟೇ. ನಡೀರಿ, ಎಲ್ಲರೂ ಊಟ ಮಾಡೋಣ. ಇಂತು ಜೀವನದ ಕೊನೆಗೆ ದೃಶ್ಯ. ನನ್ನ ಕಾಲಕ್ಕೆ ತಕ್ಕಂತೆ ಕುಣಿಯುವ ಆಶಾಳಿಂದಲೇ ದಯಾನಂದನನ್ನ ಕೊಲೆ ಮಾಡಿಸಿ ದಯಾನಂದನ ಸಕಲ ಸಂಪತ್ತಿಗೆ ಆಶಾಳನ್ನೇ ಅಧಿಕಾರಿಣಿಯನ್ನಾಗಿ ಮಾಡಿ ಅವಳ ಮೇಲಾಧಿಕಾರಿ ನಾನಾಗಿ ಉಪಾಯದಿಂದ ಆ ಎಲ್ಲ ಆಸ್ತಿಗೂ ಒಡೆಯ ನಾನಾಗಲೇಬೇಕು. ಆಗ ಆ ಬಡ ಬಿಕಾರಿ ರವಿ ಭಿಕ್ಷೆ ಬೇಡುತ್ತಾ ತಿರುಗುವನು. ಒಂದು ವೇಳೆ ಆಶಾ ಈ ಕೊಲೆ ಕೇಸಿನಲ್ಲಿ ಸಿಕ್ಕಿಬಿದ್ದರೆ ನಾನು ಅವಳ ಸರ್ವ ಸಂಪತ್ತಿನೊಂದಿಗೆ ದೂರ, ಬಹುದೂರ ಹೋದರಾಯಿತು.
ರೆಡಿಯಾಗಿ ನಿಂತು ಏನು ವಿಚಾರಿಸುವಂತೆ ಕಾಣ್ತಾ ಇದೀಯ? ಮುಂಬಾಳಿನ ಹೊಂಗನಸು ನನಸಾಗಬೇಕಾದರೆ ಬುದ್ಧಿ ಸಾಮರ್ಥ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಲ್ಲ. ಅದಕ್ಕಾಗಿ ಮುಂದಿನ ಪ್ಲಾನ್ ಪೇಪರ್ ರೆಡಿ ಮಾಡ್ತಾ ಇದ್ದೆ. ಮುಂದಿನ ಪ್ಲಾನ್ ಅಂದ್ರೆ ಅದೇ ತಾನೆ. ಆದಷ್ಟು ಬೇಗ ಆ ದಯಾನಂದನ ಸಂಪತ್ತಿಗೆ ಕನ್ನ ಹಾಕಿ ಅದನ್ನ ದೋಚ್ಕೊಂಡು ಬಹು ದೂರ ಹೋಗೋದು. ಅಷ್ಟು ಮಾಡಿದರೆ ಮುಗಿಯದಿಲ್ಲ ನಮ್ಮ ಕಾರ್ಯ. ಕಳುವು ಮಾಡಿಕೊಂಡು ಹೋದಾಕ್ಷಣ ಕೈ ಕಟ್ಟಿ ಕುಳಿತುಕೊಳ್ಳಲು ಹಸುಗೂ ಸಲ್ಲ ದಯಾನಂದ. ಅರ್ಧ ಗಂಟೆಯಲ್ಲಿಯೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸಿ ಕತ್ತಲ ಕೋಣೆಗೆ ನುಗ್ಗಿಸುತ್ತಾನೆ. ಆಗ ಸುಖ ಕನಸು ಕಂಡ ನಾವು ತಗಲಿ ಸೊಳ್ಳೆಗಳ ಅತಿಥಿಗಳಾಗಬೇಕಾಗುತ್ತದೆ. ಮತ್ತೆ ಈಗೇನ್ ಮಾಡ್ಬೇಕು ಅಂತ ಹೇಳ್ತೀರಾ? ದಯಾನಂದನ ಸಕಲ ಸರ್ವಪತ್ತಿನ ಸರ್ವಾಧಿಕಾರಿಣಿ ನೀನು. ಹೇಗೆ ಗೊತ್ತೇ? ಮಾಂಗಲ್ಯ ಕಟ್ಟಿಸಿಕೊಂಡು ಮಡದಿಯ ಸ್ಥಾನ ತುಪ್ಪಿದವಳು. ಹೇಗೋ ದಯಾನಂದ ಕೋರ್ಟಿನಿಂದ ಡೈವರ್ಸ್ ಪಡೆದಿಲ್ಲ. ಆ ಪಡಬಿಕಾರಿ ರವಿ ಅವನ ಒಡ ಹುಟ್ಟಿದ ಸಹೋದರನೂ ಅಲ್ಲ, ರಕ್ತ ಬಂದು ಹಂಚಿಕೊಂಡು ಬಂದ ಅಣ್ಣ ತಮ್ಮನೂ ಅಲ್ಲ. ಎಲ್ಲ ಅವನ ನಂತರ ಎಲ್ಲ ಆಸ್ತಿಗೂ ನೀನೇ ಅಧಿಕಾರಿ. ಅದಕ್ಕಾಗಿ ನಾನೇನ್ ಮಾಡ್ಬೇಕು ಹೇಳಿ? ಕರುಣಿನ ಕಡಲಿನಿಂದಾಚೆ ಬಂದು ಕಠೋರ ಮನದವಳಾಗಿ ರಾಕ್ಷಸಿ ರೂಪ ತಾಳಿ ಕೊಲೆಗೈಯಲೇಬೇಕು. ಏನು? ನಾನು ದಯಾನಂದ್ರ ಕೊಲೆ ಮಾಡ್ಬೇಕೆ? ಸುಖವೆಂಬುದು ಬೇಕಿದ್ದರೆ ಮಾಡಲೇಬೇಕು. ಸ್ವಂತದ ಸುಖಕ್ಕಾಗಿ ಜನ್ಮ ಕೊಟ್ಟವರನ್ನೇ ಕೊಲ್ಲುವರ ಕಟುಕರಿರುವಾಗ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕೆಲ ಕಾಲ ಆಡಿದ ವ್ಯಕ್ತಿಯನ್ನು ಕೊಲ್ಲಲು ಹಿಂಜರಿವೆ ಏಕೆ? ಆಶಾ, ಧೈರ್ಯದಿಂದ ಮುನ್ನುಗ್ಗು. ಸದಾ ನಿನ್ನ ಬೆಂಗಾವಲಾಗಿ ನಾನಿರುವೆ. ಸರಿ, ಯಾವ್ದಕ್ಕೂ ನಾನು ವಿಚಾರಿಸಿ ಒಂದು ನಿರ್ಧಾರಕ್ಕೆ ಬರುವೆ. ನೀವು ಬೇಗ ಬಂದ್ಬಿಡಿ. ಆಶಾ, ನೀನೆಷ್ಟೇ ವಿಚಾರಿಸಿದರು ನನ್ನ ಮಾತೇ ಮಾನ್ಯ ನಿನ್ನ ಪಾಲಿಗೆ. ನಿನ್ನಂತ ಹೆಣ್ಣುಗಳು ಎಲ್ಲವರಿಗೂ ಇರುವವು. ಅಲ್ಲಿಯವರೆಗೂ ಹೆಣ್ಣಿಗೆ ಕಳಂಕ ತಪ್ಪಿದ್ದಲ್ಲ. ಎಲ್ಲ ಹೆಣ್ಣುಗಳು ನಿನ್ನಂತವರೇ ಇರುವುದಿಲ್ಲ. ಪ್ರತಿ ಸಾತ್ವಿ ಶಿರೋಮಣಿಗಳು ಇರುವುದರಿಂದಲೇ ಈ ಜಗದಲ್ಲಿ ಇನ್ನು ಬೆಂಕಿ ಮಳೆ ಸುರಿದಿಲ್ಲ, ಸುಟ್ಟು ಸೋರೆಯಾಗಿಲ್ಲ. ಆದರೆ ನಿಮ್ಮಂತ ಹೆಣ್ಣುಗಳಿಂದ ನಮ್ಮಂತ ಕ್ರೂರ ಗಂಡುಗಳು ಜನ್ಮವೆತ್ತಿವೆ ಈ ಜಗದಲ್ಲಿ. ಏನಂದ್ರೆ? ಹಾ, ಏನ್ ಲತಾ? ತಾವು ಊಟ ಮಾಡುವುದಿಲ್ವೇ? ಅದೇಕೋ ನನಗೆ ಇವತ್ತು ಹಸಿವಾಗುತ್ತಿಲ್ಲ. ಲಿಂಗಜ್ಜ ಊಟ ಮಾಡಿದಾನೆ? ಅವರು ಊಟ ಮಾಡಿ ಹಿಂದಿನ ರೂಮ್ ನಲ್ಲಿ ಮಲಿಕೊಂಡಿದ್ದಾರೆ. ಅಣ್ಣ ಎಲ್ಲಿಗೋದರು ಏನು? ಇನ್ನೂ ಬರಲಿಲ್ಲ. ಅವರು ಬಂದ ನಂತರ ಅವರ ಸಂಗಡನೆ ಊಟ ಮಾಡ್ತೀರಾ? ಆತ ಆ ಮಹಾಶಯ ಊಟ ಮಾಡದೆ ಇಂದಿಗೆ 4-6 ದಿನಗಳು ಗತಿಸಿವೆ. ಅವರಿಗೆ ಬರೀ ಕುಡಿಯುವುದೊಂದೇ ಕೆಲಸವಾಗಿ ಬಿಟ್ಟಿದೆ. ನನಗೆ ಅವರದ್ದೊಂದೇ ಭಯವಾಗುತ್ತಿದೆ. ನೋಡಿ, ಅವರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಹೇಗಾದ್ರೂ ಕಾಳಜಿ ವಹಿಸಿ ಅವರನ್ನ ದುಶ್ಚಟದಿಂದ ನಾನು ದೂರ ಮಾಡ್ತೀನಿ. ಯಾರೇನು ಮಾಡಲು ಸಾಧ್ಯವಿಲ್ಲ. ಅವರ ದೈವದಲ್ಲಿ ಇದ್ದಂತಾಗಲಿ. ನನಗೆ ಯಾಕೋ ತುಂಬಾ ಬೇಜಾರಾಗುತ್ತಿದೆ. ಸೆಕೆಂಡ್ ಶೋ ಪಿಕ್ಚರ್ಗಾದರೂ ಹೋಗೋಣ. ಬೇಗ ರೆಡಿಯಾಗು. ಅದಕ್ಕೂ ಮುನ್ನ ಒಂದು ಹುಡುಗ ಆಗಲಿ.
ಏನು ಎಲ್ಲಿಗೆ ಹೊರಟಿರುವಿರಿ? ಅಣ್ಣ ಅದೇಕೋ ತುಂಬಾ ಬೇಜಾರಾಗುತ್ತಿತ್ತು. ಪಿಕ್ಚರ್ ನೋಡಲು ಹೋಗೋಣ ಅಂತ ರೆಡಿಯಾಗಿದ್ದೆವು. ಈಗ ನೀನು ಬಂದೆ ಅಲ್ಲ, ನಾಳೆ ಹೋದರಾಯ್ತು. ಫಿಲ್ಮ್ ಯಾವುದು ರವಿ? ಪ್ರೇಮಾಭಿಷೇಕ ಅಣ್ಣ. ವಂಡರ್ಫುಲ್ ಪಿಕ್ಚರ್. ಅದರಲ್ಲಿ ಅಕ್ಕಿನೇನಿ ಅವರ ಅಭಿನಯ ತುಂಬಾ ಚೆನ್ನಾಗಿದೆ. ನಾನು ಬಹಳ ವರ್ಷಗಳ ಹಿಂದೆ ಆ ಪಿಕ್ಚರ್ ನೋಡಿದ್ದೆ. ಹೋಗಿ ನೋಡ್ಕೊಂಡು ಬನ್ನಿ. ಬನ್ನಿ ಮಾಮ, ಮೊದಲು ನೀವು ಊಟ ಮಾಡಿ, ನಂತರ ಮುಂದಿನ ವಿಚಾರ. ನಾಳೆ ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿಕೊಂಡು ಬಂದ್ರಾಯ್ತು. ಬೇಡಮ್ಮ, ನನಗೋಸ್ಕರ ಪಿಕ್ಚರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೋಬೇಡಿ. ನೀವಿಬ್ಬರು ನನ್ನ ಕಣ್ಣೆದುರಿಗೆ ನಗುತ್ತಾ ಸಂತೋಷವಾಗಿರಬೇಕು. ನಿಮ್ಮ ಸುಂದರ ಸ್ವಪ್ನಗಳು ನನ್ನಿಂದ ಬರೀ ಸ್ವಪ್ನಗಳಾಗಿ ಉಳಿಯಬಾರದು. ಹಾ ಲತಾ, ನೀನೊಂದು ಸಾರಿ ಆ ಪಿಕ್ಚರ್ ನೋಡ್ಲೇಬೇಕಮ್ಮ. ಅಣ್ಣ, ನೀನ್ ಹೇಳಿದಂತೆ ಕೇಳುವುದು ನಮ್ಮ ಧರ್ಮವಣ್ಣ. ಪಿಕ್ಚರ್ಗೆ ಹೋಗ್ತೀವಿ, ಆದರೆ ಮೊದಲು ನೀನು ಊಟ ಮಾಡು, ಆಮೇಲೆ ನಾವು ಪಿಕ್ಚರ್ಗೆ ಹೋದರಾಯ್ತು. ರವಿ, ದಾರಿಯಲ್ಲಿ ನನ್ನ ಗೆಳೆಯರೊಬ್ಬರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿ ಕಾರಿನಲ್ಲಿ ಬಂದು ಮನೆಗೆ ಬಿಟ್ಟು ಹೋದರು. ಮಾಮ, ನೀವು ನನ್ನ ಆಣೆಯಾಗಿ ಊಟ ಮಾಡಿದ್ದೀರಾ? ನಿನ್ನಾಣೆ ಏಕಮ್ಮ, ನಿನಗಿಂತಲೂ ಹೆಚ್ಚಾದ ಆ ಪರಶಿವನ ಆಣೆಗೂ ಊಟ ಮಾಡಿದ್ವಿ. ಆಯ್ತೆ, ಟೈಮ್ ಆಯ್ತು, ನೀವು ಹೋಗಿ. ನಾನು ಬಾಗಿಲು ಭದ್ರಪಡಿಸಿಕೊಂಡು ಮಲಗುತ್ತೇನೆ. ನಾವು ಹೋಗೋಣಪ್ಪ. ರವಿ, ನಿಲ್ಲು. ರವಿ, ತೆಗೆದುಕೋ ಈ ಪಿಸ್ತೂಲ್. ಅರ್ಧರಾತ್ರಿಯಲ್ಲಿ ಏನಾದರೂ ಅನಾಹುತವಾಗಬಾರ್ದು. ಏಕೆಂದರೆ ಆ ದುಷ್ಟಚಂದ್ರು ಇದೇ ಊರಲ್ಲಿದ್ದಾನೆ. ಅಲ್ಲದೆ ನಿನ್ನ ಹೆಂಡತಿಯ ಮೈ ಮೇಲೆ ಆಭರಣಗಳಿವೆ. ಯಾವುದಕ್ಕಾದ್ರೂ ಪಿಸ್ತೂಲ್ ಇದ್ರೆ ಒಳ್ಳೆಯದಲ್ಲದೆ, ತೆಗೆದುಕೋ. ಹೌದಣ್ಣ, ನೀನ್ ಹೇಳುವುದು ಸರಿ. ನಾವು ಹೋಗಿ ಬರ್ತೀವಣ್ಣ. ಊಟ ಮಾಡದೇ ಇದ್ದರು ಊಟ ಮಾಡಿರುವೆನೆಂದು ಸುಳ್ಳು ಆಣೆ ಮಾಡಿಬಿಟ್ಟೆ. ಒಂದು ವೇಳೆ ನಾನು ಆಣೆ ಮಾಡದಿದ್ದರೆ ಲತಾ ಬಹಳ ನೊಂದುಕೊಳ್ಳುತ್ತಿದ್ದಳು.
ನನ್ನ ಅವಸಾನದ ಕೊನೆಯ ಕ್ಷಣ ನನಗೆ ತಿಳಿದಾಯಿದೆ. ನಾನಿನ್ನು ಹೆಚ್ಚು ದಿನ ಬದುಕಲಾರೆ. ಬಿದ್ದು ಬಿಡು ನೀನು. ಓ ಕಾಲಯಮ, ನೀನು ಯಾವಾಗ ಬೇಕಾದರೂ ಹೇಗ ಬೇಕಾದರೂ ಬೀಸು. ನಗು ನಗುತ್ತ ಕೊರಳೊಡ್ಡುವೆ ಆ ನಿನ್ನ ಕರಾಳ ಪಾಶಕ್ಕೆ. ಮೂರು ಗಂಟಲಲ್ಲಿ ಬಾಳಲನ್ನು ಆಶಾ, ಅವಳ ಬಾಳನ್ನು ಕೊನೆಯುಸಿರು ಎಳೆಯುವಂತೆ ಮಾಡು. ಆಶಾ, ನಿಮ್ಮ ಭಾಗದ ಯಮ ಎಂಥ ಕೆಲಸ ಮಾಡಿಬಿಟ್ಟೆಯಲ್ಲೋ. ಹೌದಣ್ಣ, ಹಾಗೆ ನಾನು ಮಾಡದಿದ್ದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು. ಸರಿ, ಪಿಸ್ತೂಲ್ ಕೊಡು. ಯಾಕಣ್ಣ? ಸುಮ್ಮನೆ ಕೊಡು ಅಂದ್ರೆ ಕೊಡಬೇಕು. ಬೇಡಣ್ಣ, ನೀನು ಬದುಕಬೇಕು. ನೀನು ನಮ್ಮೆಲ್ಲರ ದೇವರಣ್ಣ. ನಾನು ಬದುಕುತ್ತೇನೆ. ಆದರೆ ಆಶಾ ನನ್ನ ಕೈ ಹಿಡಿದ ಸತಿ. ಅವಳನ್ನು ಕೊಂದ ನಿನ್ನನ್ನು ಉಳಿಸಲಾರೆ. ನಿನ್ನನ್ನು ಕೊಂದು ಅವಳ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಕೊಡು ಪಿಸ್ತೂಲ್. ಇದೇನು ಮಾಮ, ನನ್ನ ಕೋಳಿಗೆ ತಾಳಿ ಕಟ್ಟಿದ ನನ್ನ ಪತಿಯನ್ನ ಕೊಂದು ಈ ನಿಮ್ಮ ಸೊಸೆಯನ್ನ ಮುಂದೆಯನ್ನಾಗಿ ಮಾಡ್ಬೇಕು ಅಂತ ಮಾಡ್ತಿದ್ದೀರಾ? ನಾನೀಗ ಯಾರ ಮಾತನ್ನು ಕೇಳಲಾರೆ. ಕರುಣೆ ಸೀಮೆ ದಾಟಿದ ಕಷ್ಟ, ಮಮಕಾದ ಶೂನ್ಯ. ರವಿ, ಕೊಡು ಪಿಸ್ತೂಲ್. ನನ್ನ ಬಾಳ ಗೆಳತಿಯಾಗಿ ಕೆಲ ಕಾಲವಾದರೂ ನನ್ನನ್ನು ನಾಡಿದ ಆಶಾಳನ್ನು ಕೊಂದ ನಿನ್ನನ್ನು ಉಳಿಸಲಾರೆ. ಕೊಡು ಪಿಸ್ತೂಲ್. ಅಣ್ಣ, ನಿನ್ನ ಕೈಯಾರೆ ನನಗೆ ಸಾವು ಬಂದರೆ ಸತ್ಯವಾಗಿಯೂ ಸ್ವರ್ಗದಲ್ಲಿಯೇ ನನ್ನ ಸ್ಥಾನ. ತೆಗೆದುಕೋ ಅಣ್ಣ, ಸುಟ್ಟು ಬಿಡು ನನ್ನನ್ನು. ಹಲೋ, ಹಾ ಇನ್ಸ್ಪೆಕ್ಟರ್. ಹಲೋ ಇನ್ಸ್ಪೆಕ್ಟರ್, ನಮ್ಮ ಮನೆಯಲ್ಲಿ ಜೋಡು ಕೊಲೆಯಾಗಿದೆ. ತಾವು ಅರ್ಜೆಂಟ್ ಬರಬೇಕು. ಕೊಲೆಗೈದ ದ್ರೋಹಿ ಕೂಡ ಇಲ್ಲೇ ಇದ್ದಾನೆ. ತಾವು ಅರ್ಜೆಂಟ್ ಬಂದ್ರೆ ನನಗೆ ಸಹಾಯ ಆಗುತ್ತೆ. ಬೇಗ ಬರ್ತೀರಾ? ತುಂಬಾ ಥ್ಯಾಂಕ್ಸ್. ರವಿ, ನಂದನವನವಾಗಿದ್ದ ಮನೆ ಇಂದು ಮಸಣವಾಯಿತು. ಯಾರಿಂದ? ಸತ್ಯ, ಅಹಿಂಸೆ, ನ್ಯಾಯ, ನೀತಿ ಅಗಲಿ ದುಷ್ಟತೆಯ ಕ್ರೂರತೆಯ ಅರಮನೆಯಾಯಿತು. ಯಾರಿಂದ? ರವಿ, ಕಟುಕರ ಕೂಟ ಈ ಸಮಾಜ. ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲದೆ ನರನು ವಾಸಿಸುವ ಭರತ ಭೂಮಿ ಹಾಗೆ ಭರತ ಭೂಮಿ. ರವಿ, ರವಿ, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಯಾರು? ನೀನು, ಲತಾಳು, ಅಥವಾ ಈ ನನ್ನ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಅಸಾಧ್ಯ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ನಾನೇ. ನನ್ನಿಂದ ಯಾರಿಗೂ ಸುಖವಿಲ್ಲ. ರವಿ, ನಾನೊಬ್ಬ ಶುದ್ಧ ಜೀವಿ. ರವಿ,
ಇಷ್ಟೆಲ್ಲ ಅಪರಾಧಕ್ಕೆ ನಾನೇ ಕಾರಣ. ದಯಾನಂದ್, ಏನಿದು ಅನಾಹುತ? ಈ ಜೋಡು ಕೊಲೆಗೈದ ಕೊಲೆಗಾತಕ ಯಾರು? ಮಿಸ್ಟರ್ ಮೋಹನ್, ಸಾರಿ ಇನ್ಸ್ಪೆಕ್ಟರ್, ಈ ಜೋಡು ಕೊಲೆಗೈದವನು ನಾನೇ. ನನ್ನನ್ನು ಅರೆಸ್ಟ್ ಮಾಡಿ. ಸುಳ್ಳು, ಈ ಕೊಲೆ ಮಾಡಿದವನು ನಾನು. ರವಿ, ನನ್ನ ಮೇಲಿನ ಅಭಿಮಾನಕ್ಕೆ ನೀನು ಶಿಕ್ಷೆ ಅನುಭವಿಸುವುದು ಬೇಡ. ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಿ. ಏನಿದು ವಿಚಿತ್ರವಾಗಿದೆ ಈ ಕೊಲೆ? ಕಾಯುವ ದೇವ ನಾನು, ಕೊಲ್ಲುವ ನಂಬಂತೆ ಅಮೃತ ವಿಷ ನನ್ನನ್ನು ಮುಟ್ಟಿ ಎಂದು ಹೇಳಲು ಭಾಸವಾಗುತ್ತಿದೆ. ನನಗೆ ತಿಳಿದ ಮಟ್ಟಿಗೆ ಹೇಳಬೇಕೆಂದ್ರೆ ನೀವು ಮಾತ್ರ ಈ ಕೊಲೆ ಮಾಡಿಲ್ಲ ಮಿಸ್ಟರ್ ದಯಾನಂದ್. ಕರೆಕ್ಟ್ ಸಾಹೇಬ್ರೆ, ಈ ಕೊಲೆ ಮಾಡಿದವಳು ನಾನು. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಅಲ್ಲ ನಾನು. ಇವರು ಯಾರು ಅಲ್ಲ, ಕೊಲೆ ಮಾಡಿರುವುದು ನಾನು. ಇಲ್ಲ ಸರ್, ಈ ಕೊಲೆ ಮಾಡಿದವಳು ನಾನು. ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲ ಇನ್ಸ್ಪೆಕ್ಟರ್, ಸತ್ಯವಾಗಿಯೂ ಕೊಲೆ ಮಾಡಿದವನು ನಾನು. ನಾನು 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 ಮಿಸ್ಟರ್ ಮೋಹನ್, ನೀನು ನನ್ನ ಆತ್ಮೀಯ ಗೆಳೆಯ. ಕರ್ತವ್ಯವೇ ನಿನ್ನ ತಾಯಿ, ಪ್ರಾಮಾಣಿಕತೆಯೇ ನಿನ್ನ ತಂದೆ. ಮಮತೆ ಕರುಣೆ ವಾತ್ಸಲ್ಯಕ್ಕೆ ಕಟ್ಟು ಬೀಳದೆ ಮನಸ್ಸಿನಿಂದ ತೊಡಿಸು ಸಂಕೋಲೆಯ ಆಳಿದ ಸಮೇತ ಸಿಕ್ಕಿಬಿದ್ದ ಈ ದಯಾನಂದನು ನನ್ನ. ದಯಾನಂದ್, ಮೋಹನ್, ನೀನು ಸ್ವಾರ್ಥಿ. ಹೇಳಿ, ನೀನು ತೊಟ್ಟ ಕಾಕಿ ಬಟ್ಟೆಗೆ ಅಗೌರವ ತೋರಿಸಿರುವ ನೀನು, ನಿನ್ನಂಥವರು ಈ ಭೂಮಿಯ ಮೇಲೆ ಇರಬಾರದು. ಮೊದಲು ನಿನ್ನ ಕರ್ತವ್ಯ, ಆನಂತರ ಕರಡು ಬಂಧನ. ಮೋಹನ್, ಹಲೋ ರವಿ, ಲತಾ, ಲಿಂಗಜ, ನಾನಿನ್ನು ಉಳಿಯಲಾರೆ. ರವಿ, ಲತಾ, ಲಿಂಗಜ, ನಾನಿನ್ನು ಉಳಿಯಲಾರೆ. ಮೋಹನ, ಕೊಲೆಗೈದ ನಾನೇ ಸತ್ತು ಹೋಗುತ್ತಿರುವಾಗ ನನ್ನಿಂದ ಯಾರಿಗೂ ಸುಖವಿಲ್ಲ. ರವಿ, ಇತ್ತ ಬಾ. ರವಿ, ನಿಮ್ಮಿಬ್ಬರ ಹೆಸರಿನಲ್ಲಿ ಈ ಆಸ್ತಿಯೆಲ್ಲ ಬರೆದಿರುವೆ. ಲತಾ, ಈ ಆಸ್ತಿಗೆ ನೀವಿಬ್ಬರೇ ಸರ್ವಾಧಿಕಾರಿಗಳು. ರವಿ, ಲಿಂಗಜನನ್ನು ಕೊನೆಯವರೆಗೂ ಕಾಪಾಡಿರಿ. ರವಿ, ಇಲ್ಲಿ ಸ್ಟೇಜ್ ಆಗಿರ್ತಕ್ಕಂಥವರಿಗೂ, ಚೇರ್ ಆಗಿರ್ತಕ್ಕಂಥವರಿಗೂ ಹಾಗೂ ಈ ಒಂದು ಪಾತ್ರಕ್ಕೆ ನೀವೇ ಬರಬೇಕು ಅಂತೇಳಿ ಯಲಬುರ್ಗಾ ತಾಲೂಕು ಹಿರಿಯನಹಳ್ಳಿಯಲ್ಲಿ ಡ್ರಾಮಾ ನೋಡಿ ಲತಾ, ಆಶಾ ಮತ್ತು ಲಾವಣ್ಯ ಪಾತ್ರಕ್ಕೆ ಇವರೇ ಸೂಟಬಲ್ ಅಂತ ವ್ಯಕ್ತಿಗಳಂತೇಳಿ ಅವರನ್ನು ನಾವು ಕರೆಸಿದ್ದೀವಿ. ಇವತ್ತು ನಮ್ಮ ಊರಿನ ಜನತೆಗೆ ಬಂದು ಅವರು ಅಭಿಮಾನ ಪಟ್ಟು ಕಲಾವಿದರು ಬಹಳಷ್ಟು ಚೆನ್ನಾಗಿ ಅಭಿನಯಿಸಿದರೆ. ನಮ್ಮ ಊರಿನ ಆರೈಕೆ, ಆ ವೀರಭದ್ರೇಶ್ವರ ಆರೈಕೆ, ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ
ಕಾಣದ ಕೈಗಳು ಬಹಳಷ್ಟು ಕೈಗಳು ಕೆಲಸ ಮಾಡಿವೆ. ಯಾವ್ಯಾವ ಕೈಗಳು? ಕುರ್ಚಿ ಹಾಕಿದ ಕೈಗಳಿದ್ದಾವೆ, ಕಸ ಹೊಡೆದ ಕೈಗಳಿದ್ದಾವೆ, ಹೌದಾ, ಸೀನ್ರಿ ಕಟ್ಟಿದ ಕೈಗಳಿದ್ದಾವೆ, ಬಾರಿಸಿದ ಕೈಗಳಿದ್ದಾವೆ, ವಿಡಿಯೋ ಮಾಡಿದ ಕೈಗಳಿದ್ದಾವೆ, ಹಲವಾರು ಕೈಗಳಿದ್ದಾವೆ. ಆ ಎಲ್ಲ ಕಾಣದ ಕೈಗಳಿಗೆ ನಮ್ಮೆಲ್ಲರ ಕಲಾವಿದರ ಪರವಾಗಿ ಹಾಗೂ ಕಮ್ಮರಸೇಡು ಗ್ರಾಮಸ್ಥರ ಪರವಾಗಿ ಅವರೆಲ್ಲರಿಗೂ ಕೂಡ ಆ ವೀರಭದ್ರೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಸದಾ ಆ ದೇವರಲ್ಲಿ ಎಲ್ಲರ ಪರವಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ವೀರಭದ್ರೇಶ್ವರ ನಾಟ್ಯ ಸಂಘದಿಂದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ನಾಟಕವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.